ವಿರೂಪಾಕ್ಷ ದೇವಸ್ಥಾನಕ್ಕೆ ಸ್ವಾಗತ. ಗಾಯ್ಸ್ ನೋಡಿ, ನಾನು ವಿರೂಪಾಕ್ಷ ದೇವಸ್ಥಾನ ಮುಂದೆ ಇದ್ದೇನೆ. ಇದು ಹೊಸದು, ಓಕೆನಾ? ಈಗ ಹೋಗಿ ಬಂದಿದ್ದು ನಾನು ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು, ಅದು ಹಳೇದಾಗಿತ್ತು. ಈಗ ಹೊಸ ವಿರೂಪಾಕ್ಷ ದೇವಸ್ಥಾನ ಮುಂದ್ಗಡೆನೆ ಹಂಪಿ ಬಜಾರ್ ಇದೆ ನೋಡಿ, ಇಲ್ಲಿ ನನ್ನ ಹಿಂದ್ಗಡೆ ಇದೆ. ಸೊ ಫುಲ್ ಹಂಪಿ ಬಜಾರಲ್ಲಿ ಇದೆ, ಮತ್ತು ಒಳಗಡೆ ಏನೇನಿದೆ ಅಂತ ಹೇಳ್ಬಿಟ್ಟು ನನಗೆ ಒಡೆ ಹೋಗಿ ತೋರಿಸ್ತೀನಿ. ಹೇಮಗುಟ್ಟಪುರದಿಂದ ನಡ್ಕೊಂಡು ಹೋಗೋದಾದ್ರೆ 3 ಕಿಲೋಮೀಟರ್ಸ್ ಇದೆ. ಇಲ್ಲ ಮೇನ್ ರೋಡಿಂದ ನಡ್ಕೊಂಡು ಬರ್ತೀನಿ ಅನ್ನೋದಾದ್ರೆ 4 to 5 ಕಿಲೋಮೀಟರ್ಸ್ ಇದೆ. ಹಾಗಾಗಿ ನಾನು ಇಲ್ಲಿಂದಾನೇ ನಡ್ಕೊಂಡು ಹೋಗಿದ್ದು. ಮತ್ತು ಇಲ್ಲಿ ಬರುವಾಗ ದೊಡ್ಡ ಬೋರ್ಡ್ಗಳಿದ್ದಾವೆ. ಸೊ ಇದೆಲ್ಲ ಓದ್ಕೊಂಡ್ಬಿಟ್ಟು ನಾನು ಡೈರೆಕ್ಟಾಗಿ ವಿರೂಪಾಕ್ಷ ಟೆಂಪಲ್ಗೆ ಎಂಟ್ರಿ ಆಗಿದ್ದು. ಸೊ ಒಡೆ ಹೋಗೋಕ್ಕಿಂತ ಮುಂಚೆ ನಮ್ಮ ಸ್ಲಿಪ್ಪರ್ಸ್ ಏನಿದೆ, ಸ್ಲಿಪ್ಪರ್ಸ್ ಶೂಸ್ ಎಲ್ಲ ಅಲ್ಲಿ ಕೊಟ್ಬಿಟ್ಟು ಹೋಗಬೇಕಾಗುತ್ತೆ. ಬನ್ನಿ ಅಲ್ಲಿ ಬಿಟ್ಬಿಟ್ಟು ಆಮೇಲೆ ಒಡೆ ಹೋಗೋಣ. ಇಲ್ಲಿ ನೋಡಿ ಹಂಪಿ ಮ್ಯಾಪ್ ಇದೆ ನೋಡಿ, ಹಂಪಿಲಿ ಏನೇನಿದೆ, ಎಲ್ಲೆಲ್ಲಿ ಹೋಗಿ ಏನೇನು ನೋಡೋದಂತ ಫುಲ್ ಮ್ಯಾಪನ್ನೇ ಬರೆದಿಟ್ಬಿಟ್ಟು ಅವರ ಗೋಡೆ ಮೇಲೆ. ಓ ಮೈ ಗಾಡ್, ಇಲ್ಲಿ ನೋಡ್ರಿ ಏನು ಚಂದ ಐತೆ. ಓಹೋ ಇಲ್ಲಿ ನೋಡಿ, ಫುಲ್ ವಿರೂಪಾಕ್ಷ ದೇವಸ್ಥಾನ ಎಲ್ಲಿದೆ ನೋಡಿ, ಮೇಲ್ಗಡೆ ಫುಲ್ ದೊಡ್ಡದು ನೋಡಿ. ನೋಡ್ಲಿಕ್ಕಂತೂ ಎಷ್ಟು ಉದ್ದ ಐತೆ ನೋಡಿ, ಏನು ಚಂದ ಕಟ್ಟಿರಬೇಕು ಆ ಕಾಲದಲ್ಲಿ. ವಾವ್, ಇಟ್ಸ್ ಬ್ಯೂಟಿಫುಲ್ ಗಾಯ್ಸ್. ಇಲ್ಲಿ ನೋಡಿ ಕಲ್ಯಾಣ ಮಂಟಪ, ಮೇ ಬಿ ಆ ಕಾಲದಲ್ಲಿ ಎಲ್ಲರೂ ಮದುವೆ ಇಲ್ಲಿ ನಡೀತಿತ್ತು ಅನಿಸುತ್ತೆ. ಸೊ ನೋಡಿ ಎಷ್ಟು ದೊಡ್ಡದಿದೆ ಕಲ್ಯಾಣ ಮಂಟಪ, ಅದೇನು ಚಂದ ಮಾಡಿದ್ದಾರೆ. ಫುಲ್ ಕಲ್ಲೆಲ್ಲಿ ಗೊತ್ತಾ ನಿಮಗೆ ಮಂಟಪ. ಈ ಥರ ಮಂಟಪದಲ್ಲಿ ಮದುವೆ ಆಗಿತ್ತು, ಅವರೆಲ್ಲ ಲಕ್ಕಿ ಈ ಥರ ಮಂಟಪದಲ್ಲಿ ಮದುವೆ ಆಗಿದ್ದಾರಲ್ಲ ಅಂತ. ಸೋ ನೈಸ್, ವೆರಿ ನೈಸ್. ಮತ್ತು ಈ ಚಿತ್ರಗಳು ನೋಡಿ ಏನು ಚೆಂದ ಕೆತ್ತಿದ್ದಾರೆ. ಅದೇ ಥರ ಮಂಟಪದಲ್ಲಿ ಕೂಡ ಸಹ ಒಂದೊಂದು ಕೆತ್ತನೆ ನಾವು ನೋಡ್ಬೋದು, ಒಂದೊಂದು ಕಲೆ. ವಾವ್, ಈಗ ಆಲ್ಮೋಸ್ಟ್ ಎಲ್ಲ ಹೊಡೀತಾ ಇದೆ ಗೊತ್ತಾ. ಈಗ ಸ್ವಲ್ಪ ಕಾಲಾಗೆಲ್ಲ ಹೋದರೆ ಆಮೇಲೆ ಫುಲ್ ಹೊಡೆದೋಗ್ಬಿಡುತ್ತೆ ಏನೋ, ಫುಲ್ಲು ಡಿಸ್ಟ್ರಾಯ್ ಆಗ್ತಾ ಬರ್ತಾ ಇದೆ ಅದು. ಸೊ ಒಳಗಡೆ ಬಂದುಬಿಟ್ಟು ಆನೆ ಇದೆ. ಸೊ ಎಲ್ಲರೂ ಆನೆ ನೋಡೋಕ್ಕಂತ ಹೋಗ್ತಿದ್ದಾರೆ. ಸೊ ನಾನು ಹೋಗ್ತಾ ಇದ್ದೀನಿ ಆನೆ ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೀವು ನೋಡ್ಬೋದು, ಒಬ್ರು ಅಂಕಲ್ ಆನೆಗಂತ ಹೇಳಿ ಊಟ ತೊಗೊಂಡು ಹೋಗ್ತಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು. ಇಲ್ಲಿ ವಿಶೇಷ ಪೂಜೆ ಕೂಡ ಇದೆ ಆಯಿತಾ. ಇಲ್ಲಿ ನೋಡಿ ಮಧ್ಯಾಹ್ನ 1:15ರಿಂದ 3ವರೆಗೆ ದೇವಾಲಯ ಬಾಗಿಲು ಮುಚ್ಚಿರುತ್ತದೆ ಅಂತ, ಬಾಕಿ ಸಮಯದಲ್ಲೆಲ್ಲ ತೋರಿದಿರ್ತಾರೆ. ಸೊ ಆ ಸಮಯದಲ್ಲಿ ಬಂದು ಬೇಕಂದ್ರೆ ವಿಶೇಷ ಪೂಜೆ ಏನಾದ್ರು ಮಾಡಬೇಕಂತಂದರೆ ನೋಡಿ, ನಮ್ಮ ಆನೆ ಹತ್ರ ಎಷ್ಟು ಜನ ಇದ್ದಾರೆ ನೋಡಿ ಆಶೀರ್ವಾದ ತಗೊಳ್ಳಿಕ್ಕೆ. ಸೊ ನಾನು ಹೋಗ್ತಾ ಇದ್ದೀನಿ ಆನೆನ ಮೀಟ್ ಮಾಡಿ ಆಶೀರ್ವಾದ ತಗೊಳ್ಳೋಕ್ಕೆ. ಬನ್ನಿ ಹೋಗೋಣ. ವಾ ಆನೆ ಹತ್ರ ಹೋಗೋಕ್ಕಾಗದೆ ಸೈಡಿಂದ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ, ಯಾಕಂದರೆ ನೀವು ನೋಡ್ಬೋದು ಎಷ್ಟು ಜನ ತುಂಬ್ಕೊಂಡಿದ್ದಾರೆ ನೋಡಿ. ಸೊ ಆನೆನ ನೀವು ಅಬ್ಸರ್ವ್ ಮಾಡ್ಬೋದು. ದುಡ್ಡು ತೊಗೊಂಡಾದ್ಮೇಲೆ ಅಲ್ಲಿ ಸೈಡಲ್ಲಿ ಒಬ್ರು ಅಂಕಲ್ ಕೈಲಿ ಕೊಟ್ಬಿಟ್ಟು ಆಮೇಲೆ ಆಶೀರ್ವಾದ ಮಾಡ್ತಾರೆ. ಓ ಮೈ ಗಾಡ್, ಎಷ್ಟು ಚೆಂದ ಟ್ರೈನ್ ಮಾಡಿದಾರಲ್ವಾ. ಸೊ ಹೇಗಾದರೂ ಮಾಡಿ ಆನೆನ ಮುಟ್ಲೇಬೇಕು ಅಂತ ಹಠದಿಂದ ಈ ಗದ್ದದಿಂದ ಎಲ್ಲರೂ ದುಕ್ಕೊಂಡು ಮುಂದೆ ಹೋದೇರಿ. ಓ ಮೈ ಗಾಡ್, ಆನೆ ಮುಟ್ಟಾದ್ಮೇಲೆ ಗೊತ್ತಾಗಿತ್ತು ನನಗೆ ಆನೆಯ ಚರ್ಮ ಇಷ್ಟು ರಫ್ ಇದೆಯಾ ಅಂತ ಹೇಳ್ಬಿಟ್ಟು ಇವತ್ತು ಗೊತ್ತಾಯಿತು ನನಗೆ. ಸೊ ಹಾಗೆ ನಾನು ಆನೆನೆಲ್ಲ ನೋಡಾದ್ಮೇಲೆ ಅಲ್ಲಿಂದ ನಾನು ಹೊರಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ದೊಡ್ಡದು ಇದು ನೋಡಿದೆ ಕಲ್ಲದು, ಏನಪ್ಪ ಇದು ಅಂತ ಹೇಳಿ ನೋಡಿದಾಗ ಗೊತ್ತಾಗಿದ್ದು ಇದು ಡಸ್ಟ್ಬಿನ್ ಅಂತ ಗೊತ್ತಾಯ್ತು ನನಗೆ. ಸೊ ಎಲ್ಲ ಕಸನ ಹಾಕಿರೋದನ್ನು ನೀವೆಲ್ಲ ನೋಡ್ಬೋದು. ಸೊ ಹಾಗೆ ಕೆಳಗೆ ಬರುವಾಗ ನೋಡಿ ಎಷ್ಟು ಚಂದ ಎಲ್ಲರೂ ಗ್ರೂಪ್ ಆಗಿ ಬಂದುಬಿಟ್ಟು ಫೋಟೋನ ತಗೋತಾ ಇದ್ರು. ಮತ್ತು ಇದು ಬಂದುಬಿಟ್ಟು ಒಂದು ದೇವಸ್ಥಾನ ಆಯಿತಾ. ಸೊ ಇದು ಒಳಗಡೆ ಹೋದೆ ನಾನು. ಒಳಗಡೆ ಹೋದ್ಮೇಲೆ ಓ ಮೈ ಗಾಡ್, ಲುಕ್ ಅಟ್ ದಿಸ್ ಪಿಲ್ಲರ್, ತುಂಬಾ ಬ್ಯೂಟಿಫುಲ್ ಆದಂಥ ಪಿಲ್ಲರ್ಸ್ ಎಲ್ಲ ಇತ್ತು. ಆಮೇಲೆ ಮೇಲುಗಡೆ ನೀವು ನೋಡ್ಬೋದು ಎಷ್ಟೋ ಡ್ರಾಯಿಂಗ್ಸ್ ಇದ್ದಾವೆ, ಮಹಾಭಾರತದ್ದು ರಾಮಾಯಣದ ಕಥೆಗಳನ್ನೆಲ್ಲ ಡ್ರಾಯಿಂಗ್ಸ್ ಮೂಲಕ ಅದನ್ನು ವಿವರಿಸಿದ್ದಾರೆ ಅಂತ ಹೇಳಿ ಆವಾಗ ಗೊತ್ತಾಯಿತು. ಸೊ ಹಾಗೆ ಇಲ್ಲಿ ಮುಂದೆ ಬರೋದಾದರೆ ಒಂದು ದೊಡ್ಡ ಕಲ್ಲಿದೆ. ಈ ಕಲ್ಲ ಮೇಲೆ ಏನೇನೋ ಕೆತ್ತನೆ ಮಾಡಿದ್ದಾರೆ, ನನಗೆ ಅರ್ಥ ಆಗಿಲ್ಲ. ಸೊ ಯಾಕಂದರೆ ಅದು ಕನ್ನಡದಲ್ಲಿ ಇಲ್ಲ, ಸಂಸ್ಕೃತಿ ಭಾಷೆಯಲ್ಲಿ ಇತ್ತು. ಹಾಗೆ ಹಿಂದುಗಡೆ ಹೋಗೋದಾದರೆ ಎಷ್ಟೋ ಚಿಕ್ಕ ದೇವಸ್ಥಾನಗಳಿದ್ದಾವೆ. ವಿರೂಪಾಕ್ಷ ದೇವಸ್ಥಾನ ಅಂದರೆ ಶಿವ ಪಾರ್ವತಿ ದೇವಸ್ಥಾನ ಅಂತ ಅರ್ಥ. ಹಾಗಾಗಿ ಹಿಂದುಗಡೆ ನೋಡೋದಾದರೆ ಅನ್ನಪೂರ್ವೇಶ್ವರಿ ಮತ್ತು ಪಾರ್ವತಿದು, ಶಿವಂದು ಮತ್ತು ಹಾಗೆ ಪಂಪಾ ದೇವಿದು ವಿಗ್ರಹಗಳನ್ನು ನಾವು ನೋಡ್ತೀವಿ. ಪಂಪ ಅಂದರೆ ಬೇರೆ ಏನೂ ಅಲ್ಲ, ಹಂಪಿನ ಫಸ್ಟು ಪಂಪ ಅಂತ ಕರೀತಿದ್ರು. ಯಾಕಂದರೆ ಪಂಪ ಅಂದರೆ ತುಂಗಭದ್ರಾ ನದಿ ಅಂತ ಆಗಿತ್ತು. ಸೊ ಹಾಗಾಗಿ ಪಂಪ ಅಂದರೆ ತುಂಗಭದ್ರ ಆಗಿತ್ತು. ಹಾಗೆ ಅದು ಬರ್ತಾ ಏನಾಗಿದ್ದಂದರೆ ಪಂಪೆಯಿಂದ ಹಂಪಿ ಆಗಿತ್ತು. ಹಾಗೆ ಅದು ಸ್ಟಾರ್ಟ್ ಆಯಿತು. ಪಂಪಾ ದೇವಿಯ ವಿಗ್ರಹ ಇದರೊಳಗಡೆ ಇತ್ತು. ಆ್ಯಕ್ಚುಲಿ ಬ್ಯಾಕ್ ಸೈಡ್ ನೋಡೋದಾದರೆ ಫುಲ್ ಕತ್ಲೆ ಆಗಿದ್ರಿಂದ ಅಷ್ಟು ಕ್ಲಿಯರಾಗಿ ನನಗೆ ಕಾಣ್ತಾ ಇರಲಿಲ್ಲ. ಬಟ್ ಆದರೂ ನೋಡಿಕೊಂಡು ಆಮೇಲೆ ಮುಂದ್ಗಡೆ ಹೋಗೋದಾದರೆ ಮತ್ತು ವಿಜಯನಗರ ಅರಸರದು ಒಂದು ಚಾರ್ಟ್ ಬರೆದಿಟ್ಟಿದ್ರು, ಆಳ್ವಿಕೆ ಮಾಡ್ತಂಥ ಒಂದು ಚಾರ್ಟ್ ಬರೆದಿತ್ತು. ಸೊ ಅದನ್ನೆಲ್ಲ ಓದ್ಕೊಂಡಾದ್ಮೇಲೆ ಸೈಡ್ ಒಂದು ಗುಹೆ ಹತ್ರ ಇತ್ತು. ಇದೇನಪ್ಪ ಅಂತ ಹೇಳಿಬಿಟ್ಟು ಅಂಡರ್ ಗ್ರೌಂಡ್ ಒಂದು ದೇವಸ್ಥಾನ ಇದೆ, ಅಂದರೆ ಶ್ರೀ ಗುಲಗಂಜಿ ದೇವಸ್ವಾಮಿ ಅಂತ ಹೇಳ್ಬಿಟ್ಟು ಬರೆದಿದ್ರು. ಬಟ್ ನನಗೇನಂತ ಗೊತ್ತಿಲ್ಲ. ಸೊ ಹಾಗಾಗಿ ಕೆಳಗಡೆ ಹೋದೆ, ಸಿಕ್ಕಾಬಟ್ಟೆ ಕತ್ಲೆ ಆಗಿತ್ತು, ನನಗಂತೂ ಸ್ವಲ್ಪ ಭಯ ಆಗ್ತಿತ್ತು ಆಯಿತಾ. ಸೊ ಹಾಗಾಗಿ ಒಳಗಡೆ ಹೋಗಿ ನೋಡೋದಾದರೆ ಅದೇನಪ್ಪ ಅಂತ ನೋಡಿದಾಗ ಗೊತ್ತಾಗಿದ್ದು, ಇಲ್ಲಿ ಬಂದು ನಂದಿದು ಒಂದು ಸ್ಟ್ಯಾಚ್ಯೂ ಇದೆ. ನಂದಿ ಅಂದರೆ ಸಾಧಾರಣವಾಗಿ ನಾವು ಅನ್ನೋದು ಶಿವಂದು ಅಲ್ವಾ. ಸೊ ಹಾಗಾಗಿ ಒಳಗಡೆ ಝೂಮ್ ಮಾಡಿ ನಾವು ಗೊತ್ತಾಯಿತು ಒಂದು ಸ್ವಾಮೀಜಿ ಮತ್ತು ಅಲ್ಲಿ ಶಿವಲಿಂಗದು ಒಂದು ಲಿಂಗ ಇತ್ತು. ಸೊ ಮೇ ಬಿ ಇದು ಶಿವಲಿಂಗದು ದೇವಸ್ಥಾನ ಅಲ್ವಾ. ಸೊ ಹಾಗಾಗಿ ಅಂಡರ್ಗ್ರೌಂಡ್ ಕೂಡ ಶಿವಲಿಂಗದೊಂದು ಮೂರ್ತಿನ ಮಾಡಿದ್ದಾರೆ. ಸೊ ಅಲ್ಲಿಂದ ನೇರವಾಗಿ ನಾನು ಅದನ್ನು ನೋಡ್ಕೊಂಡಾದ್ಮೇಲೆ ಅಲ್ಲಿಂದ ನೇರವಾಗಿ ನಾನು ಹೊರಗಡೆ ಬಂದೆ.
ವಿರೂಪಾಕ್ಷ ದೇವಸ್ಥಾನ ಒಳಗಡೆ ನೋಡ್ಕೊಂಡಾದ್ಮೇಲೆ ನಾನು ಹೊರಗಡೆ ಬರ್ತಾ ಇದ್ದೆ ಊಟಕ್ಕಂತ ಹೇಳ್ಬಿಟ್ಟು. ಅಲ್ಲಿ ಸೈಡಲ್ಲಿ ಊಟ ಇತ್ತು, ಅಲ್ಲೇ ಇತ್ತು, ಹಾಗಾಗಿ ಹೋಗ್ತಾ ಇದ್ದೆ. ಇಲ್ಲಿ ಬಂದಾಗ ಒಂದು ಬಾವಿ ನೋಡಿದೆ ನಾನು. ಏನಪ್ಪ ಬಾವಿ ಅಂತ ಗೊತ್ತಾದ್ಮೇಲೆ ತಾನಾಗಿ ಹುಟ್ಟು ಬಂದಂಥ ಬಾವಿ, ಆ ಕಾಲದಲ್ಲಿ ಸಿಕ್ಕಾಪಟ್ಟೆ ಆಳ ಇದೆ ಅಂತೆ. ಸೊ ಹಾಗಾಗಿ ಅಲ್ಲಿಂದ ನಾನು ನೇರವಾಗಿ ಡೈರೆಕ್ಟಾಗಿ ಮೇಲೆ ಹೋದೆ. ಇಲ್ಲಿ ಸಿಕ್ಕಾಪಟ್ಟೆ ಜನ ಗುಂಪಾಗಿ ತುಂಬಿಕೊಂಡಿದ್ರು. ಇದೇನಪ್ಪ ತುಂಬಿಕೊಂಡಿದೆ ಅಂತ ಗೊತ್ತಾದಾಗ ಈ ಜನ್ರೇಷನ್ದು ಮಾಡರ್ನ್ ಅಜ್ಜಿ ಗಾಗಲೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಆಡ್ತಿರೋದನ್ನು ನಾನೇ ನೋಡಿದೆ. ಸೊ ಸಿಕ್ಕಾಪಟ್ಟೆ ಗಲಾಟೆ ಆಗ್ತಿತ್ತಲ್ಲಿ, ಎಲ್ಲರೂ ಚೇರ್ ಮಾಡ್ತಾಯಿದ್ರು. ನನ್ನ ಕ್ಯಾಮ್ರಾ ನೋಡ್ಕೊಂಡು ಎಲ್ಲರೂ ನನ್ನ ಚೇರ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ಸೊ ಎಲ್ಲ ಇದು ನೋಡಾದ್ಮೇಲೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಜ್ಜಿ ಕೂಡ ಅಂತೂ ಇನ್ನೂ ಜಾಸ್ತಿ ಹೆವಿ ಜೋಶಲ್ಲೇ ಕುಣಿತಾ ಇದ್ರು. ಸೊ ಇದೆಲ್ಲ ಅಜ್ಜಿ ಹೋದ ತಕ್ಷಣ ಯಾರೇ ಇಲ್ಲ, ಎಲ್ಲ ಹೋಗ್ಬಿಟ್ರು ಅಲ್ಲಿಂದ. ದೂರದಿಂದ ನೋಡಿ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ಅಲ್ವಾ. ಇಲ್ಲೆಲ್ಲ ಗಾಡಿ ಎಲ್ಲ ಬರಲಿಕ್ಕೆ ಅಲೋ ಮಾಡೋದಿಲ್ಲ ಆಯಿತಾ. ಮತ್ತು ಹಾಗೆ ಮುಂದೆ ಬರೋದಾದ್ರೆ ನೋಡಿ ಎಲ್ಲರೂ ಮಂಕಿ ಫೋಟೋ ತೊಗೋತಾ ಇದ್ದಾರೆ. ಸೊ ಎಷ್ಟೋ ಉದ್ದಕ್ಕೆ ಮತ್ತು ಸೈಡಲ್ಲೆಲ್ಲ ನೋಡೋದಾದ್ರೆ ಹಂಪಿ ಬಜಾರ್ಗಳನ್ನು ನಾವು ಇಲ್ಲಿ ನೋಡ್ತೀವಿ. ಸೊ ಎಷ್ಟೋ ದೂರದಲ್ಲಿ ನಡ್ಕೊಂಡು ಹೋಗೋಷ್ಟೆಲ್ಲ ಹಂಪಿ ಬಜಾರ್ಗಳಿದ್ದಾವೆ. ಹಾಗೆ ರೋಡ್ ಸೈಡ್ ಬರೋದಾದರೆ ಈ ಥರ ಒಂದು ಚಿಕ್ಕ ಚಿಕ್ಕ ಅಂಗಡಿಗಳನ್ನು ನೋಡಬಹುದು. ಜ್ಯೂಸಸ್ ಮತ್ತು ಫ್ರೂಟ್ಸ್ ಎಲ್ಲ ಅವೈಲೇಬಲ್ ಇದೆ, ನಿಮಗೆ ಬೇಕಾದ್ರೆ ತಿನ್ಬೋದು. ಇಲ್ಲಿ ಗಾಡಿಗಳಂತೂ ಸಿಕ್ಕಾಪಟ್ಟೆ ಓಡಾಡ್ತವೆ. ಹಾಗೆ ಇಲ್ಲಿ ಸೈಡಲ್ಲಿ ಚಿಕ್ಕ ಒಂದು ಜಾತ್ರೆ ಥರ ಒಂದು ಇದು ಇತ್ತು. ಸೊ ಏನಾದರೂ ಬೇಕಂದರೆ ಇಲ್ಲಿಂದ ನಾವು ಪರ್ಚೇಸ್ ಮಾಡ್ಬೋದು. ಅಂದರೆ ಡಾಲ್ಸು ಎಲ್ಲ ಇತ್ತು, ಎಲ್ಲ ಥರದ ಆಟ ಸಾಮಾನುಗಳು ಇತ್ತು. ಇಲ್ಲಿಂದ ನಡ್ಕೊಂಡು ಹೋಗೋದು ಒಂದು ಚಿಕ್ಕ ಟಾಸ್ಕ್ ಆಗಿಲ್ಲ ಗೈಸ್. ನಾ ಹೇಳಿದೆ ಅಲ್ವಾ, ಇಲ್ಲಿಂದ ನೋಡ್ಕೊಂಡು ಹೋಗೋದಾದರೆ 4 to 5 ಕಿಲೋಮೀಟರ್ಸ್ ನಡಿಬೇಕಾಗುತ್ತೆ. ನಡೆದು ನನ್ನ ಕಾಲಂತೂ ಸೌದು ಹೋಗ್ತಾ ಇತ್ತು. ಆದರೂ ಸಹ ಬಿಡದೆ ನಾನು ನಡೀತಾನೇ ಇದ್ದೆ. ಸ್ವೆಟ್ ಆಗಿ ಈ ಸಮಯದಲ್ಲಿ ಸಿಕ್ಕಾಪಟ್ಟೆ ಇದು ಬೆಚ್ಚಕ್ಕೆ ಇತ್ತು, ಬಿಸಿಲಿತ್ತು ಹಾಗಾಗಿ. ಸೊ ಎನಿವೇ ಲೆಟ್ಸ್ ಗೋ.